ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗಿದೆಯಾ? ನಿಮಗೆ ಪಡಿತರ ಅಕ್ಕಿಯನ್ನೇ ಕೊಡ್ತಾ ಇಲ್ವಾ? ಇಲ್ಲಿದೆ ನೋಡಿ ನಿಮಗೊಂದು ಗುಡ್ ನ್ಯೂಸ್. ಆಹಾರ ಇಲಾಖೆಯಿಂದ ರಾಜ್ಯದ ಜನತೆಗೆ ಗುಡ್ ನ್ಯೂಸ್. ಡಿಲೀಟ್ ಆಗಿರೋ ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಅರ್ಹರಿದ್ರೆ ಆದ್ಯತೆತರ ಪಡಿತರ ಚೀಟಿಯಡಿ ರೇಷನ್ ತಗೋಬಹುದು. ಆದ್ಯತಾ ಪಡಿತರ ಚೀಟಿ ಅಂತ ನಿಯಮಾನುಸಾರ ಕ್ರಮಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಆಹಾರ ಇಲಾಖೆಯಿಂದ ಮಹತ್ವದ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಡಿಲೀಟ್ ಆಗಿರುವ ಕಾರ್ಡ್ದಾರರು ಅರ್ಹರಿದ್ರೆ ವಿತರಣೆಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪರಿಶೀಲನೆ ನಡೆಸಿ ಕಾರ್ಡ್ ವಿತರಣೆ ಮಾಡಲು ಸೂಚನೆಯನ್ನ ನೀಡಲಾಗಿದೆ. ನೋಡಿ, ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗಿದೆಯಾ? ನಿಮಗೆ ಪಡಿತರ ಅಕ್ಕಿಯನ್ನ ಕೊಡ್ತಾ ಇಲ್ವಾ? ಹಾಗಾದ್ರೆ ಇದು ನಿಮಗೆ ಗುಡ್ ನ್ಯೂಸ್. ಆಹಾರ ಇಲಾಖೆಯಿಂದ ನಿಮಗೆಲ್ಲ ಗುಡ್ ನ್ಯೂಸ್. ಡಿಲೀಟ್ ಆಗಿರುವ ರೇಷನ್ ಕಾರ್ಡ್ದಾರರಿಗೆ ಇದು ಗುಡ್ ನ್ಯೂಸ್, ಶುಭ ಸುದ್ದಿ, ಒಳ್ಳೆ ಸುದ್ದಿ. ನೀವು ಅರ್ಹರಿದ್ರೆ ಆದ್ಯತೇತರ ಪಡಿತರ ಚೀಟಿಯಡಿ ರೇಷನ್ ಪಡೆದುಕೊಳ್ಳಬಹುದು. ಆದ್ಯತಾ ಪಡಿತರ ಚೀಟಿ ಅಂತ ನಿಯಮಾನುಸಾರ ಕ್ರಮಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಆಹಾರ ಇಲಾಖೆಯಿಂದ ಮಹತ್ವದ ಸುತ್ತೋಲೆ ಹೊರಡಿಸಲಾಗಿದೆ. ಡಿಲೀಟ್ ಆಗಿರುವ ಕಾರ್ಡ್ದಾರರು ಅರ್ಹರಿದ್ರೆ ವಿತರಣೆಗೆ ಸೂಚನೆಯನ್ನ ನೀಡಲಾಗಿದೆ. ಪರಿಶೀಲನೆ ನಡೆಸಿ ಕಾರ್ಡ್ ವಿತರಣೆ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ರೇಷನ್ ಕಾರ್ಡ್ಗೆ ಏನು ಮಾಡಬೇಕು ಹಾಗಾದ್ರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಡಿಲೀಟ್ ಆಗಿರೋರು ನಾವು ಅರ್ಹರು ಅಂತ ದಾಖಲಾತಿಯನ್ನ ಸಲ್ಲಿಸಬೇಕು. ಮೊದಲು ಅರ್ಜಿ ಸಲ್ಲಿಸಬೇಕು. ನೀವೆಲ್ಲ ಸಂಬಂಧಪಟ್ಟ ಅರ್ಜಿ ತಹಶೀಲ್ದಾರ್ಗೆ ನಾವು ಅರ್ಹರು ಅಂತ ಹೇಳಿ ಒಂದಿಷ್ಟು ದಾಖಲಾತಿಗಳಿರ್ತವೆ, ನಿಮಗೆ ಗೊತ್ತಿರುತ್ತೆ, ಅದೆಲ್ಲ ಸಲ್ಲಿಸಬೇಕಾಗುತ್ತೆ. ಇಂದಿನಿಂದ 45 ದಿನದ ಒಳಗಡೆ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಬೇಕು. ಇವತ್ತಿನಿಂದ 45 ದಿನಗಳ ಒಳಗಡೆ ನಿಮ್ಮ ಹತ್ರ ಏನಿದೆ ನೀವು ಅರ್ಹರು ಅನ್ನೋದಕ್ಕೆ ಆ ದಾಖಲಾತಿಗಳನ್ನು ಸಲ್ಲಿಸಬೇಕು ತಹಶೀಲ್ದಾರ್ ಅವರಿಗೆ. ಸಲ್ಲಿಕೆಯಾದ ದಾಖಲಾತಿಯನ್ನು 15 ದಿನಗಳಲ್ಲಿ ಅಧಿಕಾರಿಗಳು ಪರಿಶೀಲಿಸಬೇಕು. ದಾಖಲಾತಿ ಪರಿಶೀಲನೆ ಬಳಿಕ ಅರ್ಹರು ಅಂತಿದ್ರೆ ಕಾರ್ಡನ್ನು ವಿತರಿಸಬೇಕು. ಆದ್ಯತೇತರ ಪಡಿತರ ಚೀಟಿಗಳನ್ನು ಆದ್ಯತಾ ಪಡಿತರ ಚೀಟಿ ಅಂತ ಕ್ರಮ ವಹಿಸಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಇಷ್ಟು ದಿನಗಳ ಕಾಲ ಒಂದು ಕನ್ಫ್ಯೂಷನ್ ಇತ್ತು ಪಾಪ ಜನರಿಗೆ, ನಾವು ಅರ್ಹತೆ ಇದೆ ನಮಗೆ, ಆದರೆ ನಮಗೆ ಪಡಿತರ ಅಕ್ಕಿ ಕೊಡ್ತಾ ಇಲ್ಲ ಅಂತ ಹೇಳಿ. ಇದು ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಜನರಿಗೆ. ಖಂಡಿತವಾಗ್ಲೂ ರಾಮ್, ಯಾಕೆಂತಂದ್ರೆ ರಾಜ್ಯದ ಬಹುತೇಕ ಮಂದಿಗಳಲ್ಲಿ ಇದೇ ಒಂದು ಸಮಸ್ಯೆ ಇತ್ತು. ನಾನು ಕಳೆದ ಹಲವು ವರ್ಷಗಳಿಂದ ನಾನು ಪಡಿತರವನ್ನ ರೇಷನ್ ಅನ್ನ ಪಡಿತಾ ಇದ್ದೆ. ಆದ್ರೆ ಏಕಾಏಕಿ ರೇಷನ್ ಪಟ್ಟಿಯಲ್ಲಿ ನನ್ನ ಹೆಸರು ಡಿಲೀಟ್ ಆಗಿದೆ, ಅಲ್ಲಿ ಹೋದ್ರೆ ರೇಷನ್ ಹೋದ್ರಿಲ್ಲ, ನಿಮ್ಮ ಹೆಸರು ಡಿಲೀಟ್ ಆಗಿದೆ, ನಿಮ್ಗೆ ಕೊಡಕ್ ಬರೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಸೊ ಸಾರ್ವಜನಿಕ ವಲಯದಿಂದ ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ಆರೋಗ್ಯ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಆದ್ರೆ ಆ ಒಂದು ಸುತ್ತೋಲೆಯಲ್ಲಿ ಯಾರ ಹೆಸರು ಪಡಿತರ ಚೀಟಿಯಲ್ಲಿ ಅಥವಾ ಪಡಿತರ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ ಅವರು ಕೂಡ ಪಡಿತರವನ್ನ ಪಡಿಲಿಕ್ಕೆ ಅರ್ಹರು ಅನ್ನುವಂಥದ್ದು. ಅವ್ರು ಮಾಡ್ಬೇಕಾಗಿದ್ದಿಷ್ಟೇ, ಇವತ್ತಿಂದ 45 ದಿನಗಳ ಕಾಲ, ಅಂದ್ರೆ 45 ದಿನಗಳ ಒಳಗಡೆ ಸಂಬಂಧಪಟ್ಟಂತಹ ತಹಶೀಲ್ದಾರ್ಗೆ ಒಂದು ಮನವಿಯನ್ನ ಕೊಡ್ಬೇಕು. ಆ ಒಂದು ಮನವಿಯಲ್ಲಿ ನಾನು ಕಳೆದ ಇಷ್ಟು ವರ್ಷಗಳಿಂದ ಪಡಿತರವನ್ನ ಪಡಿತಾ ಇದ್ದೆ, ಈಗ ನನ್ನ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ, ಹಾಗಾಗಿ ನನಗೆ ಪಡಿತರವನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಕೊಡ್ಬೇಕಾಗತ್ತೆ. ಆ ಒಂದು ಮನವಿಯನ್ನ ಆಧರಿಸಿ ಸಂಬಂಧಪಟ್ಟಂತ ತಹಶೀಲ್ದಾರು ದಾಖಲೆಗಳನ್ನ ಪರಿಶೀಲಿಸಿ ಅನುಮೋದನೆಯನ್ನ ಕೊಡುವಂತ ಕೆಲಸ ಆಗತ್ತೆ. ಸೊ ಅದು ಇವತ್ತಿಂದ ಚಾಲನೆಗೆ ಬಂದಿರುವಂತದ್ದು ರಾಮ್.